ನಮಸ್ತೆ. 3/1/2025 ಮೂರನೇ ದಿನವಿದು. ಈ ವರ್ಷದಲ್ಲಿ ಶುಕ್ರವಾರ, ಶುಕ್ಲ ಪಕ್ಷ, ಚತುರ್ಥಿ ಅನ್ನುವ 4ನೇ ತಿಥಿ ನಡೀತಾ ಇದೆ. ಇದು ರಾತ್ರಿ 11:39:42 ಆನಂತರ ಬರೋದು 5 ಅಂದರೆ ಪಂಚಮಿ ತಿಥಿ. ಇವತ್ತಿನ ನಕ್ಷತ್ರ ಧನಿಷ್ಠ. ಈ ಧನಿಷ್ಠ ನಕ್ಷತ್ರ ರಾತ್ರಿ 10:21:37 ಆನಂತರ ಬರೋದು ಶತಭಿಷ ನಕ್ಷತ್ರ. ಈ ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕಾರ್ಯಸಿದ್ಧಿ ಮತ್ತು ಸೌಭಾಗ್ಯ ಯೋಗವಿದೆ. ಅದಾದ ಮೇಲೇನು ಅಂತಂದರೆ 10:22 ರಾತ್ರಿಯ ಮೇಲೇನೂ ಕೂಡ ಕಾರ್ಯಸಿದ್ಧಿ ಉಂಟು, ಸೌಮ್ಯ. ಹಾಗಾಗಿ ಶುಭಕರವಾಗಿರುವಂಥ ದಿನವಿದು ಶುಕ್ರವಾರ. ಆದರೂ ಧನುರ್ಮಾಸನ ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ, ಮಿಕ್ಕಿದೆಲ್ಲ ದೋಷವಿಲ್ಲ. ನಂತರ ನೋಡುವಂಥ ಇವತ್ತಿನ ವಿಶೇಷಗಳು: ಸೂರ್ಯೋದಯ 6:43, ಸೂರ್ಯ ಅಸ್ತಮನ 6:06. ಧನಿಷ್ಠ ನಕ್ಷತ್ರ ರಾಕ್ಷಸಗಣ. ಅದೇ ಥರ ಶತಭಿಷ ನಕ್ಷತ್ರವು ಕೂಡ ರಾಕ್ಷಸಗಣವೇ. ಮತ್ತಷ್ಟು ನಕ್ಷತ್ರ ಪಾದಗಳನ್ನ ನೋಡೋಣ. 10:47 ಮಕರ ರಾಶಿ, 10:47 ಮೇಲೆ ಕುಂಭರಾಶಿ, 6:43 10:47 AM ಧನಿಷ್ಠ ನಕ್ಷತ್ರ 2ನೇ ಪಾದ. 10:47 ಸಂಜೆ 4:35 ಧನಿಷ್ಠ ನಕ್ಷತ್ರ 3ನೇ ಪಾದ. ಸಂಜೆ 4:35 ಮೇಲೆ 10:22 ರಾತ್ರಿಯವರೆಗೂ ಧನಿಷ್ಠ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಧನಿಷ್ಠ ನಕ್ಷತ್ರವೇ ಮುಗೀತದೆ. ಆನಂತರ ಶತಭಿಷ ನಕ್ಷತ್ರ ಸ್ಟಾರ್ಟ್. ಅಂದರೆ ರಾತ್ರಿ 10:22 ಬೆಳಗಿನ ಜಾವ ಅಲ್ಲಿಯವರೆಗೂ, ಅಂದರೆ 4:08 ಶತಭಿಷ ನಕ್ಷತ್ರದ 1ನೇ ಪಾದವಿದೆ. ಆನಂತರ 2ನೇ ಪಾದ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾಳೆಯವರೆಗೂ ಖಂಡಿತವಾಗಿಯೂ ಶತಭಿಷ ನಕ್ಷತ್ರನೇ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾರೇ ಆದರೂ. ಮತ್ತು ನಾಳೆ ಹೆಂಗಿದೆ ಸ್ವಲ್ಪ ನೋಡ್ಕೊಳ್ಳೋಣ. ನಾಳೆ ಪಂಚಮಿ ಇದೆ, ಶತಭಿಷ ನಕ್ಷತ್ರವಿದೆ, ಅಮೃತ, ಆನಂದ, ಕಾರ್ಯಸಿದ್ಧಿ ಎಲ್ಲವೂ ಕೂಡಿ ಬರುತ್ತದೆ. ಮುಹೂರ್ತ ಕಾರ್ಯಗಳನ್ನ ಬಿಟ್ಟರೆ ಮಿಕ್ಕಿದ ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಈ ರೀತಿಯಾದ ಈ ದಿನದಲ್ಲಿ ಮತ್ತಷ್ಟು ವಿಶೇಷಕ್ಕೆ ನಾವು ಬರೋಣ. ಇವತ್ತು 100% ಶುಭ ಅಶುಭ ವಿಷಯಗಳನ್ನು ನೋಡಿಕೊಳ್ಳೋಣ. 100% ಅಂತಂದಾಗಲೇ 100% ಕೆಟ್ಟದು ಅಂತ ಬರುವ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡುವಂತಿಲ್ಲ. ಅದೇ ಥರ 100% ಶುಭ ಅಂತ ಇರುವ ಸಮಯಗಳಲ್ಲಿ ಖಂಡಿತವಾಗಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಆ ದಿನ ಚೆನ್ನಾಗಿರಬೇಕು. ಬೆಳಗ್ಗೆ 6:43 10:47 ಮಿಥುನ ರಾಶಿಯವರಿಗೆ ದೋಷ ಉಂಟು. ಇದನ್ನು ತಿಳ್ಕೊಂಡು ಅವರವರು ಏನು ಮಾಡಬೇಕು ಅಂತ ನೋಡ್ಕೊಳ್ಳಿ. ಬೆಳಗ್ಗೆ 8:59 9:45 ದುರ್ಮುಹೂರ್ತ, ಅಶುಭ. 10:47 ಮೇಲೆ ಕಟಕ ರಾಶಿಯವರಿಗೆ ಚಂದ್ರಾಷ್ಟಮ. ಹಾಗಾಗಿ ಕಟಕ ರಾಶಿಯವರು ಗಮನ ಕೊಡಿ. ಬೆಳಗ್ಗೆ 10:59 12:24 ರಾಹು ಕಾಲ. 12:47 ಮೇಲೆ ಮಧ್ಯಾಹ್ನ 1:33 ದುರ್ಮುಹೂರ್ತ. ಮಧ್ಯಾಹ್ನ 3:15 ಸಂಜೆ 4:40 ಯಮಕಂಡ ಕಾಲ. ಸಂಜೆ 6:49 ರಾತ್ರಿ 8:58 ಮೃತ್ಯು ಪಂಚಕ. ರಾತ್ರಿ ಅಂದರೆ ಲೇಟ್ ನೈಟು, ಅಂದರೆ 12 ಗಂಟೆ ದಾಟಿ 3:34 ಮೇಲೆ 5:08 ವಿಷಕಾಲ. ಬೆಳಗಿನ ಜಾವ 5:16 6:48 ವಿಷಕಾಲವಿದೆ. ನಕ್ಷತ್ರ ವಿಷಘಟಿಕಾ ಕಾಲ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇರೋದರಲ್ಲೇ ಶುಭ ಸಮಯ ಅಂತ ನೋಡೋಣ. ಶುಭ ಸಮಯ ಕೊಡ್ತೀವಿ, ಆದರೆ ಧನುರ್ಮಾಸ ಅನ್ನೋ ವಿಷಯ ಮನಸ್ಸಲ್ಲಿರಲಿ. 6:43 AM 8:57 ಇದೊಂದು ಶುಭ ಸಮಯ.
9:47ರಿಂದ 10:57 ಒಂದು ಶುಭ ಸಮಯ. ಮಧ್ಯಾಹ್ನ 12:26 PM-ರಿಂದ 12:45 PM-ವರೆಗೂ ಒಂದು ಉತ್ತಮ ಸಮಯ. ಮಧ್ಯಾಹ್ನ 1:35ರಿಂದ 3:13 ಮಧ್ಯಾಹ್ನದವರೆಗೂ ಕೂಡ ಶುಭ ಸಮಯವೇ. ಸಂಜೆ 4:42ರಿಂದ ಸಂಜೆ 6:47ವರೆಗೂ ಸ್ವಲ್ಪ ಹೇಳಿಕೊಳ್ಳುವಂಥ ಧೈರ್ಯವಾಗಿರುವಂಥ ಸಮಯ ಇದು, ಹಾಗಾಗಿ ಶುಭ ಸಮಯ. ರಾತ್ರಿ 9 ಗಂಟೆಯಿಂದ 3:32 ರಾತ್ರಿ ಅಂದರೆ ಲೇಟ್ ನೈಟ್ವರೆಗೂ ಶುಭ ಸಮಯ. ಬೆಳಗಿನ ಜಾವ ಅಂತ ಹೋದರೆ 5:10ರಿಂದ 5:14ವರೆಗೂ ಸುಮಾರು ಒಂದು 4 ನಿಮಿಷ ಅಷ್ಟೇ ಇದು ಒಂದು ಶುಭ ಸಮಯ. ಇದನ್ನು ನೋಡಿಕೊಂಡು ನೀವು ಅಂಥ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು. ಈ ರೀತಿಯಾದ ಇವತ್ತಿನ ವಿಷಯವನ್ನು ನೋಡಿದ್ವಿ. ಮತ್ತಷ್ಟು ವಿಷಯ ಅಂತಂದರೆ ತಾರಾ ಚಂದ್ರಬಲವನ್ನು ನೋಡಿಬಿಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆ 6:42ರಿಂದ 10:47ವರೆಗೂ ಮತ್ತು 10:47ರಿಂದ ರಾತ್ರಿ 10:22 ಕೂಡ ಉತ್ತಮ ಸಮಯವಾಗಿಲ್ಲ, ಗಮನ ಕೊಡಬೇಕು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಆರೋಗ್ಯ ಉಂಟು, ಅಭಿವೃದ್ಧಿಯೆಲ್ಲ ಇದೆ ಇವತ್ತು. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದದವರಿಗೆ ಏಟು ಗಾಯಗಳು ವಿಪತ್ತು ಉಂಟು. ಕೃತಿಕಾ ನಕ್ಷತ್ರ ವೃಷಭರಾಶಿ 2, 3, 4ನೇ ಪಾದದವರೆಗೆ ವಿಪತ್ತಿದೆ. ಆದರೆ ಕೆಲಸದಲ್ಲಿ ಅಷ್ಟು ತೊಂದರೆಗಳಿಲ್ಲ, ಏಟು ಗಾಯಗಳಾಗದೆ ನೋಡ್ಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭರಾಶಿ ಸಂಪತ್ತಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ ಜನ್ಮತಾರೆ, ಕಾರ್ಯತಾರೆ ಎಲ್ಲ ಉಂಟು. ಅದರಿಂದಾಗಿ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಅಂದರೆ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರೆಗೂ ಕೂಡ ಜನ್ಮತಾರೇನೆ. ಇದರ ಜೊತೆಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಕ್ಷೀಣಿಸಿಕೊಳ್ತೀರಾ, ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಪರಮ ಮಿತ್ರಧಾರೆಯು ಸ್ವಲ್ಪ ರೋಗ ವೃದ್ಧಿಯೂ ಉಂಟು, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ, ಹಂಗಾಗಿ ಇವತ್ತು ದಿನಪೂರ್ತಿ ಮಿತ್ರಧಾರೆ ಇದೆ, ಶುಭವಾಗಿದೆ, ಅಷ್ಟೊಂದು ದೋಷಗಳಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ ನಿಮಗೆ ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಮಿತ್ರಧಾರೆ ಇದೆ, ಸುಖವಿದೆ. ಅದರಲ್ಲೂ 10:47ವರೆಗೂ ಬೆಳಿಗ್ಗೆ. ಆ ನಂತರ ಸ್ವಲ್ಪ ಗಮನ ಕೊಡಿ ಆರೋಗ್ಯದಲ್ಲಿ ಮಾತ್ರ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಎಲ್ಲ ಇದೆ ಇವತ್ತು ದಿನಪೂರ್ತಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲದ ದಿನವಿದು, ಸುಖ ಅಭಿವೃದ್ಧಿ ಉಂಟು. ಮಕ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ್ತಾರೆ ಅಂದರೆ ಅನಾನುಕೂಲವೇ ಇದೆ. ಹೆಚ್ಚಿನ ವ್ಯವಹಾರಗಳಲ್ಲಿ ಕೈ ಹಾಕಬೇಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ ಆರೋಗ್ಯ ಉಂಟು, ಶತ್ರುನಾಶ ಉಂಟು, ಅಭಿವೃದ್ಧಿಯೂ ಉಂಟು, ಆದ್ದರಿಂದ ಶುಭದಿನವಾಗಿದೆ ನಿಮಗೆ. ಉತ್ತರ ನಕ್ಷತ್ರ ಸಿಂಹರಾಶಿ ಏಟು ಗಾಯಗಳಾಗುವ ದಿನ, ಸ್ವಲ್ಪ ಗಮನ ಕೊಟ್ಟರೆ ತಪ್ಪಿಸ್ಕೋಬೋದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ವಿಪತ್ತಿದೆ, ಕಾರ್ಯವಿಘ್ನಗಳಿದೆ. ಹಾಗಾಗಿ ಬೆಳಗ್ಗೆ 10:45 ಅಂದರೆ 11 ಗಂಟೆವರೆಗೂ ಸರಿಯಾಗಿಲ್ಲ, ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು, ಸ್ವಲ್ಪ ಕಾರ್ಯವಿಘ್ನಗಳು ಉಂಟು. ಚಿತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಇದೆ, ಹಂಗಾಗಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ. ಚಿತಾ ನಕ್ಷತ್ರ ತುಲಾರಾಶಿ ನಿಮಗೂ ಜನ್ಮತಾರೇನೆ, ಸ್ವಲ್ಪ ರೋಗ ಭಯವೆಲ್ಲ ಉಂಟು, ಊಟದಲ್ಲಿ ಮೇಂಟೈನ್ ಮಾಡಬೇಕು. ಸ್ವಾತಿ ನಕ್ಷತ್ರ ತುಲಾರಾಶಿ ಖಂಡಿತ ಮಿತ್ರರಿಂದ ಗುರುಗಳ ಆಶೀರ್ವಾದದಿಂದಲೂ ಎಲ್ಲ ದೋಷಗಳು ದೂರವಾಗುವಂಥ ದಿನವಿದು. ವಿಶಾಖ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಸ್ವಲ್ಪ ಹಣ ಕಾಪಾಡುತ್ತೆ ಅಂತಂದರೆ ಇನ್ನೊಂದು ಕಡೆ ಮಿತ್ರರು ಕಾಪಾಡುತ್ತಾರೆ, ಈ ರೀತಿಯಾಗಿ ತಪ್ಪಿಸ್ಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಶುಭಕರವಾಗಿದೆ ಇವತ್ತಿನ ದಿನಪೂರ್ತಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಟೆನ್ಷನ್ ಉಂಟು, ಲಾಭವಿದೆ, ಲಾಭಕ್ಕೂ ತೊಂದರೆ ಇಲ್ಲ, ಟೆನ್ಷನ್ನ ಮಾತ್ರ ಕಡಿಮೆ ಮಾಡಿಕೊಳ್ಳಿ.
ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲದ ಲಾಭದ ದಿನವಿದು. ಲಾಭನ ಹೆಚ್ಚು ಮಾಡೋಕ್ಕೆ ಏನೆಲ್ಲ ಮಾಡಬೇಕೋ ಅದನ್ನು ಮಾಡಿ. ಮೂಲ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ್ತಾರೆ ಧನಹಾನಿ, ಹಂಗಾಗಿ ಶುಭವಾಗಿಲ್ಲ, ಅಶುಭವಾಗಿದೆ. ಯಾವುದೇ ಕಾರ್ಯಗಳು ಮಾಡೋದಾದರೂ 1-2 ಸತಿ ಯೋಚನೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ, ಧನಹಾನಿ, ಈ ರೀತಿಯಾದ ವಿಚಿತ್ರವಾದ ದಿನವಿದು. ಆದರೂ 10 ಮೇಲೆ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಏಟು ಗಾಯಗಳು, ಧನಹಾನಿ, ಇದೆಲ್ಲ 10:47 ಇದೆ. ಆಮೇಲೆ ಸ್ವಲ್ಪ ಚೇತರಿಸ್ಕೊಳ್ತೀರಾ, ಆದರೂ ಅಶುಭವೇ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳು, ವಿಪತ್ತು ಉಂಟು, ಧನಹಾನಿಯೂ ಉಂಟು. ಖರ್ಚು ಮಾಡಬೇಕು ಅಂತಂದರೆ ಯೋಚನೆ ಮಾಡಿ ಲಾಭವಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶರೀರ ಸುಖವಿದೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಜನ್ಮತಾರೆಯಾಗಿದೆ, ಆದ್ದರಿಂದಾಗಿ ಎಚ್ಚರ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ, ಧನವ್ಯಯ ಇವೆಲ್ಲ ಉಂಟು. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ವ್ಯಯವೂ ಉಂಟು. ಮಿತ್ರತ್ವ ಒಂದು ಕಡೆ ಆದರೂ ಖರ್ಚುಗಳಿದ್ದೇ ಇರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ವ್ಯಯ ಇಂಥದ್ದೆಲ್ಲ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿ, ಹಂಗಾಗಿ ಶುಭದಿನವಾಗಿದೆ. ನಿಮಗೆ ಒಳ್ಳೆಯ ಕಾರ್ಯಗಳನ್ನ ಧಾರಾಳವಾಗಿ ಮಾಡಬಹುದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ಆದರೂ ದೇವರು ಜೊತೆ ಇರುತ್ತಾರೆ, ಕಾಪಾಡುತ್ತಾರೆ. ರೇವತಿ ನಕ್ಷತ್ರ ಮೀನರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿ, ಎಲ್ಲವೂ ಇವತ್ತು ಅನುಕೂಲಕರವಾಗಿದೆ. ನಿಮ್ಮ ಕಾರ್ಯಗಳಲ್ಲಿ ಸಾಧನೆ ಮಾಡಿ ತೋರಿಸಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಷ್ಟರಲ್ಲಿ ಒಂದು ವಿಷಯ, ಇವತ್ತರಿಂದ ಅಂದರೆ ಎಲ್ಲ ರಾಶಿಗಳಿಗೂ 12 ರಾಶಿವರೆಗೂ ಆದಷ್ಟು ಒಂದು ದಿನಕ್ಕೆ ಎಷ್ಟಾಗುತ್ತದೋ ಅಷ್ಟು ಕೊಡ್ತಾ ಇರ್ತೀವಿ. ಅದು ಸಪ್ರೇಟ್ ಇರುತ್ತದೆ, ಅದನ್ನು ನೋಡಿಕೊಳ್ಳಿ ನೀವು, ತಪ್ಪದೇ ನೋಡಿ, ಡೀಟೇಲ್ ಆಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.